ನಮ್ಮೆಲ್ಲರ ಜೀವನದಲ್ಲೂ ಒಂದಿಷ್ಟು ಘಟನೆಗಳು ನಡೆದಿರುತ್ತೆ. ನಮ್ಮ ಜೀವನವನ್ನ ಒಂದಿಷ್ಟು ಘಟನೆಗಳು ಬದಲಾಯಿಸಿದ್ರೆ ಇನ್ನೆಷ್ಟೋ ಘಟನೆಗಳು ಜೀವನದ ಹಾದಿಯನ್ನು ನಿರ್ಧರಿಸುತ್ತೆ. ಆದ್ರೆ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ನನ್ನ ಬದುಕಿನ ಹಾದಿಗಳನ್ನೆಲ್ಲ ಕರೆದಾಗಿಸ್ಬಿಡ್ತು. ನನ್ನ ಬದುಕಿನ ಹಾದಿಗಳನ್ನೆಲ್ಲ ಮುಚ್ಚಿಬಿಡ್ತು. ಹೀಗೆ ಒಂದು ದಿನ ಡಿಗ್ರಿಲಿದ್ದಾಗ ಯೂನಿವರ್ಸಿಟಿಗೆ ಹೋಗಿದ್ವಿ. ಯೂನಿವರ್ಸಿಟಿಯಿಂದ ಹಿಂತಿರುಗ್ತಾ ಇದ್ವಿ ತಿಳಿ ಸಂಜೆ. ಬೈಕಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್ ಬರ್ತಾ ಇದ್ವಿ. ನಮ್ಮ ಎದುರುಗಡೆ ಒಂದು ಕೆಂಪು ಬಣ್ಣದ ಸ್ವಿಫ್ಟ್ ಕಾರು. ಆ ಕಾರಿನ ಓಡಿಸ್ತಾ ಇದ್ದಂತ ಹುಡುಗನ ಕಣ್ಣು ಕೂಡ ಕೆಂಪಗಿತ್ತು. ಅವನ ಬಲಗೈಯಲ್ಲಿದ್ದ ಸಿಗರೇಟ್ ತುದಿಯೂ ಕೆಂಪಗಿತ್ತು. ಎಡಗೈ ಒಂದರಲ್ಲಿ ಸ್ಟೇರಿಂಗ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದ. ಅವನನ್ನು ಬೈಬೇಕು ಅಂತ ಹೇಳಿ ನನ್ನ ಬಾಯಿ ಎದ್ದೇಳೋ ಅಷ್ಟರಲ್ಲಿ ನಾನು ಕಣ್ಣು ಮುಚ್ಚಿದ್ದೆ. ನಾನು ಕಣ್ಣು ಬಿಟ್ಟು ನೋಡಿದ್ದು ಆಸ್ಪತ್ರೆಯಲ್ಲಿ ನನ್ನ ಅಪ್ಪನ ಅಂಗಿ ಬಣ್ಣ ಪೂರ್ತಿ ಕೆಂಪಾಗೋಗಿದೆ. ನನ್ನ ರಕ್ತದಿಂದ ಅವ್ರ ಅಂಗಿ ಒದ್ದೆ ಆಗಿತ್ತು. ಗೊತ್ತಾಯ್ತು ನನಗೊಂದು ಆಕ್ಸಿಡೆಂಟ್ ಆಗಿದೆ ಅಂತ. ಅಪ್ಪ ಹತ್ರ ಬಂದು ಹೇಳಿದ್ರು, ಇನ್ನೊಂದು ಆಪರೇಷನ್ ಆಗ್ಬೇಕು, ನೀನ್ ಹುಷಾರಾಗ್ಬಿಡ್ತೀಯ, ನೀನ್ ಮೊದಲ ತರ ಆಗ್ಬಿಡ್ತೀಯ ಅಂತ. ಅಪ್ಪ ಹೇಳ್ತಿರೋದು ಕೇಳಿಸ್ತಿದೆ, ಆದ್ರೆ ಅದ್ ಯಾವ್ದಕ್ಕೂ ನಾನು ಸ್ಪಂದಿಸೋದಕ್ ಆಗ್ತಾ ಇಲ್ಲ. ದೂರದಲ್ಲೂ ಅಮ್ಮ ಜೋರಾಗಿ ಕಿರ್ಚಾಡ್ಕೊಂಡು ಅಳ್ತಾ ಇದ್ದಾಳೆ. ಅಸಹಾಯಕಳಲ್ವೇ, ಹತ್ತು ಅವಳಿಗೂ ಸಾಕಾಗಿತ್ತು. ದೇವ್ರನ್ ಬೈಯೋದಕ್ ಶುರು ಮಾಡ್ಬಿಟ್ಟಿತ್ತು. ಹೀಗಿದ್ದು ಮತ್ತೆ ನಾನು ಕಣ್ಬಿಟ್ಟು ನೋಡಿದಾಗ ನನ್ನ ಪ್ರಪಂಚ ಪೂರ್ತಿ ಕತ್ತಲಾಗಿತ್ತು. ನಾನು ನನ್ನ ಕಣ್ಣುಗಳನ್ನ ಕಳ್ಕೊಂಡಿದ್ದೆ. ಈ ಸತ್ಯನ ನಾನು ಒಪ್ಕೊಳ್ಳೋಷ್ಟರಲ್ಲಿ ನನ್ನ ಜೀವನದ 1-2 ವರ್ಷ ಕಳೆದೋಯ್ತು. ಹೀಗೆ ಪಕ್ಕದಲ್ಲಿ ಕೂತಿದ್ದ ಅಮ್ಮನ್ಗೆ ಒಂದು ದಿನ ಬೆಂಗಳೂರಿನಲ್ಲಿರೋ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಮನ್ ಫೋನ್ ಬಂತು. ಮೀನಾ ಐ ಡೋನರ್ ಒಬ್ರು ಸಿಕ್ಕಿದ್ದಾರೆ, ಒಂದಿಷ್ಟು ಕಾಸು ಖರ್ಚಾಗುತ್ತೆ, ಆದ್ರೆ ಈ ಆಪರೇಷನ್ ಮಾಡಿದ ತಕ್ಷಣ ಅವಳಿಗೆ ಕಣ್ಣು ಬರೋ ಸಾಧ್ಯತೆ ಹೆಚ್ಚಿದೆ ಅಂತ. ಅಮ್ಮ ತನ್ನ ಹತ್ರ ಇದ್ದಿದ್ದು ಹೊಡವೆ, ಬಜೆಟ್ ಕಾಸು ಎಲ್ಲದನ್ನು ಕೂಡಿಸಿ ಅಪ್ಪನ ಮುಂದಿಟ್ಟು ಇದೊಂದು ಪ್ರಯತ್ನ ಮಾಡ್ಬಿಡೋಣ ಅಂದ್ರು. ಅಪ್ಪನೂ ಒಪ್ಕೊಂಡ್ರು. ಆ ಆಪರೇಷನ್ ಆದ್ಮೇಲೆ ನಮ್ಮ ಅಮ್ಮನ ಬೈಗಳನ್ನ ಕೇಳಿ ಕೇಳಿ ಸಾಕಾಗಿದ್ದ ದೇವ್ರು ನನಗೆ ಕಣ್ಣನ್ನು ಕೊಟ್ಟ. ಇಷ್ಟು ದಿನ ಮನೆಯವ್ರಿಗೆ ಹೊರೆಯಾಗಿದ್ದೆ. ಜೀವನ ಒಂದೇ ಕಡೆ ನಿಂತು ಬಿಟ್ಟಿತ್ತು. ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಬೇಕಿತ್ತು. ನನ್ನೊಟ್ಟಿಗೆ ನಾನೊಂದಿಷ್ಟು ಸಮಯ ಕಳಿಬೇಕಿತ್ತು. ಆಗ ಆಯ್ಕೆ ಮಾಡ್ಕೊಂಡೆ ಸಮಾಜಕ್ಕೆ ಕಣ್ಣಾಗೋ ಪತ್ರಿಕೋದ್ಯಮವನ್ನ ಅಭ್ಯಾಸ ಮಾಡ್ತೀನಿ. ಮನೆಯಿಂದ ಸುಮಾರು 380 ಕಿಲೋಮೀಟರ್ ದೂರದಲ್ಲಿರೋ ಉಜಿರೆಗೆ ಹೋಗಿ ನಾನು ಜರ್ನಲಿಸಂ ಅಲ್ಲಿ ಮಾಸ್ಟರ್ಸ್ನ ಮಾಡ್ತೀನಿ ಅಂತ ಉಜಿರೆಗೆ ಬಂದೆ. ಬಯಲ್ಸೀಮೆ ಹುಡುಗಿ, ಕಡಲ ತೀರದ ಜನರೊಂದಿಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ. ಹೊಂಟಿತನ ಅಭ್ಯಾಸ ಇತ್ತು, ತೊಂದರೆ ಏನಾಗ್ಲಿಲ್ಲ. ಹೀಗೆ ಜೀವನ ನಡೀತಾ ಇತ್ತು. ನನ್ನನ್ನ ನಾನು ಕಂಡುಕೊಳ್ಳಿಕ್ಕೆ ಹುಡುಕಿದ ದಾರಿ ಲೈಬ್ರರಿ, ಪುಸ್ತಕಗಳು. ಒಂದು ದಿನ ಲೈಬ್ರರಿಗೆ ಹೋದೆ. ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಹೊರಗಡೆ ಬಂದು ನೋಡೋ ಅಷ್ಟೊತ್ತಿಗೆ ಜೋರು ಮಳೆ. ಇಲ್ಲೋ ಹಿಡಿದ ಮಳೆ ಮತ್ತೆ ಬಿಡಲ್ಲ. ಛತ್ರಿ ಬೇರೆ ಬಿಟ್ಟು ಹೋಗಿದ್ದೀನಿ. ಏನ್ ಮಾಡ್ಲಿ, ಹಾಸ್ಟೆಲ್ ಟೈಮ್ ಆಗ್ತಿದೆ. ಅಷ್ಟರಲ್ಲಿ ದೂರದಲ್ಲಿ ಒಂದು ಹುಡುಗ ಛತ್ರಿ ಹಿಡ್ಕೊಂಡು ನಿಂತಿದ್ದ. ಇಲ್ಲಿ ಈ ಊರಲ್ಲಿ ನನಗೋಸ್ಕರ ಯಾಕೆ ಛತ್ರಿ ತಗೊಂಡ್ ಬರ್ತಾರೆ, ಭರವಸೆಗಳೇನಿರ್ಲಿಲ್ಲ. ಆಯ್ತು, ಆದ್ರೆ ಅವ್ನು ನನ್ನ ಹತ್ರನೇ ಬರ್ತಾ ಇದ್ದಾನೆ, ನನ್ನನ್ನೇ ನೋಡ್ತಿದ್ದಾನೆ. ಎಲ್ಲೋ ಒಂದ್ ಕಡೆಯಲ್ಲಿ ಮರುಭೂಮಿಯಲ್ಲಿ ನೀರ್ ಸಿಕ್ಕಾಗಾಯ್ತು. ಹತ್ರ ಬಂದವನೇ ನನ್ನ ಹತ್ರ ಏನು ಮಾತಾಡ್ಲಿಲ್ಲ. ಹಾಸ್ಟೆಲ್ ಕಡೆಗ ಅನ್ನೋ ರೀತಿಯಲ್ಲಿ ಒಂದ್ ಸನ್ನೆ ಮಾಡ್ದ. ನಾನು ಹೌದು ಅಂತೇಳಿ ತಲೆ ಅಲ್ಲಾಡಿಸ್ದೆ. ಹಾಗೆ ನಮ್ಮಿಬ್ಬರ ನಡಿಗೆ ಹಾಸ್ಟೆಲ್ ಕಡೆಗೆ. ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ, ಜಿಟಿ 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 ಮಳೆ ಹಾಡಿಗೆ ಒಲಿದೆದೆಗಳ ತರನ. ಏನಿದು, ಇವಾಗ ತಾನೇ ಸಿಕ್ಕಿದ ಹುಡುಗನ ಜೊತೆ ಡಿಯೇಟ್ ಆಡ್ತಿದ್ದಾಳೆ ಅಂತ ಅನ್ಕೊಂಡ್ರ? ಇದೇ ಕತೆ ಶ್ರವಣ ಹೇಳ್ತಾ ಇದ್ದ. ಅಮಾಯಕದ ಕಣ್ಣುಗಳಲ್ಲಿ, ಅಮಾಯಕ ಅಥವಾ ತೋರಿಸುವಂತ ಕಣ್ಣುಗಳಲ್ಲಿ ಹೃದಯಗಳನ್ನ ಕದಿಯೋ ಶಕ್ತಿ ಇರುತ್ತೆ ವಿನಃ ಬೇರೆ ಯಾವ ಕ್ರೂರತ್ವವೂ ಇರಲ್ಲ ಅಂತ. ಅಂತ ಒಂದು ಅಮಾಯಕತ್ವವನ್ನ ಅವನ ಕಣ್ಣಲ್ಲಿ ನೋಡಿದ್ದೆ. ಅವನ್ ನನ್ನ ಹೃದಯನ ನಿಧಾನವಾಗಿ ಕದಿಯೋದಕ್ಕೆ ಆರಂಭಿಸಿದ್ದ. ನಮ್ಮಿಬ್ರ ಮಧ್ಯೆ ಮಾತುಗಳೇನಿರ್ಲಿಲ್ಲ, ಬರೀ ಒಂದಿಷ್ಟು ಕಣ್ಣೋಟಗಳಲ್ಲಿ ಹಾಸ್ಟೆಲ್ನ ತಲುಪಿದ್ವಿ. ಅವತ್ ರಾತ್ರಿ ಹಾಸ್ಟೆಲ್ಗೆ ಹೋಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಯಾರವನು, ನನ್ ಜೊತೆಗೆ ಯಾಕೆ ಬಂದ? ಅವನಿಗೆ ನಾನು ಮುಂಚೆನೆ ಗೊತ್ತಿದ್ನ ಅಥವಾ ನನಗೆಲ್ಲಾದ್ರೂ ಒಂದು ಪರಿಚಯನ? ಇಲ್ವಲ್ಲ. ಹೀಗೆ ಯೋಚನೆಗಳು ಮಾಡ್ತಾ ಮಾಡ್ತಾ ಮರುದಿನ ಕಾಲೇಜಿಗೆ ಬಂದೆ. ನೋಡಿದ್ರೆ ನಮ್ಮ ಕಾಲೇಜಲ್ಲಿ ಲೇಟ್ ಅಡ್ಮಿಷನ್ ಆಗಿದ್ದು ವಿದ್ಯಾರ್ಥಿಯಲ್ಲಿ ಅವನೇ ಆಗಿದ್ದ. ನಮ್ಮ ಕಾಲೇಜ್ಗೆ ಲೇಟ್ ಅಡ್ಮಿಷನ್ ಆಗಿ ನನ್ನ ಕ್ಲಾಸ್ಮೇಟ್ ಆಗಿ ನನ್ನ ಜೊತೆಲಿದ್ದ. ಇನ್ನು ಕೇಳ್ಬೇಕೆ, ಕೊಡೆಯಡಿಯಲ್ಲಿ ನಡೆದಿರೋ ಹುಡುಗ ನನ್ನ ಕ್ಲಾಸ್ಮೇಟ್ ಆಗಿದ್ದಾನೆ. ಪ್ರತಿದಿನ ಕಣ್ಣ ಸಲಿಗೆ ಸುಲಿಗೆಗಳು ನಡೀತಾ ನಡೀತಾ 2 ವರ್ಷಗಳು ಕಳೆದೋಯ್ತು. ಪ್ರತಿ ಸರಿ ನಾನು ಯಾವುದೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ್ಲೂ ಅವನದ್ರಿಂದ ನನ್ನನ್ನು ಪಾರ್ ಮಾಡೋದಕ್ಕೋಸ್ಕರ ಪರಿತಪಿಸ್ತಾನೆ ಇದ್ದ. ನಮ್ಮಿಬ್ಬರ ಮಧ್ಯೆ ಹೆಚ್ಚಿನ ಮಾತುಕತೆಗಳು ಏನಿರ್ಲಿಲ್ಲ. ಪ್ರೀತಿ ಕಣ್ಣಲ್ಲಿ ತುಂಬಾ ಪರಿಪಕ್ವವಾಗ್ಬಿಟ್ಟಿತ್ತು.
ಹೀಗೆ ಕಳೀತಾ ಕಳೀತಾ 4 ಸೆಮಿಸ್ಟರ್ಗಳು ಮುಗ್ದೋಯ್ತು. ಇನ್ನು ಈ ಪ್ರೀತಿನ ಕಣ್ಣಲ್ಲಿ ಬಚ್ಚಿಡೋದಕ್ಕೆ ನನಗಾಗಲ್ಲ. ಇದನ್ನೆಲ್ಲ ಅವನಿಗೆ ಹೇಳ್ಬಿಡ್ತೀನಿ, ಆದಷ್ಟು ಬೇಗ ಹೇಳ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದೆ. ಹೇಗೆ ಹೇಳಿ? ಫೋನ್ ಮಾಡಿ ಹೇಳ, ಮೆಸೇಜ್ ಮಾಡಿ ಹೇಳ? ಬೇಡ, ಕಣ್ಣಲ್ಲೇ ಈ ಪ್ರೀತಿ ಶುರುವಾಗಿದೆ. ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅವನಿಗೆ ಹೇಳ್ಬಿಡ್ತೀನಿ ಎಲ್ಲದನ್ನು. ಏನಂತ ಹೇಳಿ, ಹೇಗೆ ಹೇಳಿ, ಕವಿತೆಯನ್ನ ಹೇಳ, ಹಾಡಾಡಿ ಹೇಳ, ಸುಮಾರು ಯೋಚನೆಗಳು ತಲೆಯಲ್ಲಿತ್ತು. ಮರುದಿನ ಬೆಳಗ್ಗೆ ಅವನಿಗೆ ಫೋನ್ ಮಾಡಿದೆ. ಏನೋ ಒಂದು ಹೇಳ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೆ. ಒಟ್ಟಲ್ಲಿ ಪ್ರೀತಿನ ತಲುಪಿಸ್ಬಿಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ಅವನಿಗೆ ಫೋನ್ ಮಾಡಿಬಿಟ್ಟು ಕೇಳ್ದೆ, ಎಲ್ಲಿದ್ಯಾ, ನಾನು ನಿಂಗೆ ಸಿಗ್ಬೇಕಿತ್ತು ಅಂತ. ಅವ್ನು ಹೇಳ್ದ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಉಜಿರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ, ಬಸ್ ಬರೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ, ನೀನು ಸಿಗ್ಬೇಕು ಅನ್ನೋಂಗಿದ್ರೆ ಉಜಿರೆ ಬಸ್ ಸ್ಟ್ಯಾಂಡಿಗೆ ಬಾ ಅಂತ. ಸರಿ, ಹಾಸ್ಟೆಲಿಂದ ಒಂದೇ ಉಸಿರಲ್ಲಿ ಉಜಿರೆ ಬಸ್ ಸ್ಟ್ಯಾಂಡಿಗೆ ಹೊಡೋದೆ. ಆ ಹೋಗ್ತಾ ಇರುವಾಗ ದಾರಿಯಲ್ಲಿ ನನಗಿದ್ದು ಖುಷಿ, ಅವನ ಹತ್ರ ಹೋಗ್ತಿದ್ದಂತೆ, ಅವನ ಕಣ್ಣನ್ನ ನೋಡ್ತಾ ಇದ್ದಂತೆ ಯಾಕೋ ಚೂರು ಭಯ ಆಗ್ತಿತ್ತು. ಅದೇ ಅವತ್ತು ಆ ಕಾರಲ್ಲಿ ಇದ್ದಿದ್ದು ಹುಡುಗನ ಕಣ್ಣು ಕೆಂಪಾಗಿತ್ತಲ್ಲ, ಅದೇ ತರ ಇವನ್ ಕಣ್ಣು ಕೆಂಪಾಗಿತ್ತು. ಅವನ್ ಕುಡ್ದಿದ್ದ ಅಂತ ಗೊತ್ತಾಗಿತ್ತು. ಯಾಕೆ ಕುಡ್ದಿದ್ದ, ಏನ್ ಕುಡ್ದಿದ್ದ ನಂಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಅವನಿಗೆ ನನ್ನ ಪ್ರೀತಿನ ಹೇಳಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಅವಕಾಶ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಅವನ ಹತ್ರ ಹೇಳ್ಬೇಕು ಅಂತ ಡಿಸೈಡ್ ಆಗೋದೆ. ನನ್ನ ಒಂಟಿತನಕ್ಕೆ ನೀನ್ ಸಾಥಿಯಾಗಿದ್ಯಾ, ಪ್ರತಿ ಸರಿ ನನ್ನ ಕಷ್ಟದಲ್ಲಿ ಇದ್ದಾಗ್ಲೂ ನೀನ್ ಸಹಾಯ ಮಾಡಿದ್ಯಾ. ನಿನ್ಗೆ ಥ್ಯಾಂಕ್ಸ್ ಹೇಳೋ ಮೂಲಕ ಕೃತಜ್ಞತೆ ಹೇಳೋದಕ್ಕಾಗಲ್ಲ. ನನ್ನ ಪ್ರೀತಿನ ನೀನು ಒಪ್ಕೋಬಿಡು. ನಾನು, ನೀನು, ನಿಮ್ಮಪ್ಪ ಅಮ್ಮ, ನಮ್ದೊಂದು ಪುಟಾಣಿ ಮಗು, ನನ್ನ ಜೀವನಾನ ನಿನದಾಗಿಸ್ಕೊ, ನಿನ್ ಬದುಕು ನಾನು ಆಗ್ತೀನಿ, ನಿನ್ ಬದುಕಲ್ಲಿ ನಾನು ಬೆರೆತೋಗ್ಬಿಡ್ತೀನಿ, ಈ ಪ್ರೀತಿನ ಒಪ್ಕೋ ಅಂತ ಹೇಳ್ಬೇಕು ಅಂತ ಅನ್ಕೊಂಡೆ. ನನ್ನ ಪ್ರೀತಿಯ ಕನ್ಫೆಷನ್ ನ ಮೊದಲನೇ ಸಾಲು, ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅವನಿಗೆ ಹೇಳೋದಕ್ಕೆ ಹೊರಟೆ. ಹೇಳ್ದೆ ನಾನು ಅಂತ. ಅಷ್ಟೆಲ್ಲ ಅವನು ಹೇಳ್ದ ಅವಳು ಅಂತ. ಏನ್ ಮಾತಾಡ್ತಿದ್ದಾನೆ ಗೊತ್ತಾಗ್ಲಿಲ್ಲ. ಅವನೇ ಮುಂದುವರಿಸ್ದ. ಅವಳು ನನ್ನಿಂದ ದೂರ ಆಗಿ 1 ವರ್ಷ ಆಯ್ತು ಇವತ್ತಿಗೆ. ಆದ್ರೆ ಅವಳು ಕಣ್ಣನಿಂದ ದೂರ ಆಗಿಲ್ಲ. ಇವತ್ತಿಗೂ ಆ ಕಣ್ಣು ನನ್ನನ್ನ ಕಾಡ್ತಾ ಇದೆ. ಆ ಕಣ್ಣಿನ ಜೊತೆ ನಾನು ದಿನ ಒಡನಾಟ ಮಾಡ್ತಾ ಇದ್ದೀನಿ. ಅದೇ ಕಣ್ಣನ್ನ ನಾನು ಪ್ರೀತಿಸ್ತಿದ್ದೀನಿ ಕೂಡ. ಇದಕ್ಕೆಲ್ಲ ಕಾರಣ ನೀನೆ. ಅಲ್ಲಿಗೆ ಗೊತ್ತಾಗ್ತು, ಒಂದಿಷ್ಟು ಸತ್ಯಗಳನ್ನ ಒಪ್ಕೊಳ್ಳೋಕ್ಕಾಗದೆ ಇದ್ದು ಪರಿಸ್ಥಿತಿಯಲ್ಲೂ ನಾನು ಒಪ್ಕೊಳ್ಬೇಕಾಯ್ತು. ಅವನು ಪ್ರೀತಿಸ್ತಾ ಇದ್ದಿದ್ದು ಆ ಕಣ್ಣನ್ನ, ಅದು ಅವಳ ಕಣ್ಣನ್ನ. ನನ್ನ ಕಥೆಯಲ್ಲಿ ಬಂದಿದ್ದ ಕೆಂಪು ಬಣ್ಣ ನನ್ನ ಕಣ್ಣಿಗೆ ತಿರುಗಿತ್ತು. ಕಣ್ಣಲ್ಲಿ ಪ್ರೀತಿ ಹುಟ್ಟಿತ್ತು, ಅದೇ ಕಣ್ಣು ತುಂಬಾ ನೀರು ತುಂಬಿಕೊಂಡೆ. ಇನ್ನು ಅವನಿಗೆ ಕೃತಜ್ಞತೆ ಹೇಳೋದಿರ್ಲಿ, ಪ್ರೀತಿ ಹೇಳೋದಿರ್ಲಿ, ಅವನ ಎದುರುಗಡೆ ಮತ್ತೊಂದು ಮರು ಮಾತಾಡ್ಲಿಕ್ಕೂ ನನ್ನ ಹತ್ರ ಶಕ್ತಿ ಇರಲಿಲ್ಲ. ನನಗೆ ಗೊತ್ತಿಲ್ಲದೆ ನನ್ನ ಕಾಲುಗಳು ಈ ಎಲ್ಲ ಕತೆ ಎಲ್ಲಿ ಶುರುವಾಗಿತ್ತೋ ಅಲ್ಲಿಗೆ ಮತ್ತೆ ಕರ್ಕೊಂಡೋಯ್ತು. ಅಲ್ಲಿಗೆ ನನ್ನ ಪ್ರೀತಿ ಕಣ್ಣಲ್ಲೇ ಸಮಾಧಿ ಆಯ್ತು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.